ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ನಿನ್ನೆ ನಡೆದ ಬೆಳವಣಿಗೆಗಳ ಜೊತೆಗೆ ಇವತ್ತು ನಡೆಯೋದಕ್ಕಿರುವಂತಹ ಅನೇಕ ಬೆಳವಣಿಗೆಗಳ ಪ್ರಮುಖ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಉದಯಪುರದ ಟೇಲರ್ ಕನ್ಹಯ್ಯಲಾಲ್ ಹತ್ಯೆಯ ಆರೋಪಿಗಳ ಮೇಲೆ ಜೈಪುರ ನ್ಯಾಯಾಲಯದ ಹೊರಗೆ ಜನ ಹಲ್ಲೆ ನಡೆಸಿದ್ದಾರೆ. ಕೊಲೆ ಆರೋಪಿಗಳಾದ ರಿಯಾಜ್ ಅಖ್ತಾರಿ, ಫೌಜ್ ಮೊಹಮ್ಮದ್, ಮೌಜಿನ್ ಮತ್ತು ಆಸಿಫ್ ನೂರ್ನ ಎನ್ಐಎ ನ್ಯಾಯಾಲಯವು 10 ದಿನಗಳ ಪೊಲೀಸ್ ವಶಕ್ಕೆ ಕೊಟ್ಟು ಆದೇಶಿಸಿತು. ಆರೋಪಿಗಳನ್ನು ಪೊಲೀಸರು ಕರೆದೊಯ್ಯುತ್ತಿದ್ದ ವೇಳೆ ನ್ಯಾಯಾಲಯದ ಹೊರಗೆ ಜಮಾಯಿಸಿದ ಜನ ಹಲ್ಲೆ ಮಾಡಿದ್ದಾರೆ. ಜನರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಚಿಂತಕಿ ಡಾಕ್ಟರ್ ಬಿಟಿ ಲಲಿತಾ ನಾಯಕ್ಗೆ ಕೊಲೆ ಬೆದರಿಕೆಯ ಪತ್ರ ಬಂದಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಚಿಂತಕಿ ಬಿಟಿ ಲಲಿತಾ ನಾಯಕ್ಗೂ ಕೊಲೆ ಬೆದರಿಕೆ ಪತ್ರ ಬಂದಿದೆ. ಪಠ್ಯಪುಸ್ತಕ ವಿರೋಧಿಸಿದ 61 ಸಾಹಿತಿಗಳಿಗೂ ಬೆದರಿಕೆ ಪತ್ರ ಬಂದಿದೆ. ಪಠ್ಯದಲ್ಲಿ ದೇಶಪ್ರೇಮ, ದೇಶಭಕ್ತಿ, ದೇಶ ರಕ್ಷಣೆಯ ಪಾಠ ಸೇರಿಸಿದ್ದೇ ತಪ್ಪ. ನೀವೆಲ್ಲ ದೇಶದ್ರೋಹಿಗಳು, ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದಿದ್ರೆ ಬಿಡಲ್ಲ, ಎಚ್ಚರ ಎಂದು ಅನಾಮಧೇಯ ಪತ್ರ ಬಂದಿದೆ. ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಸಂಜಯನಗರ ಠಾಣೆಗೆ ಲಲಿತಾ ನಾಯ್ಕ ದೂರು ಕೊಟ್ಟಿದ್ದಾರೆ. ಸಾಹಿತಿಗಳನ್ನ ಮತ್ತೆ ರಾಜಕಾರಣಿಗಳನ್ನ ತುಂಬಾ ಕೆಟ್ಟದಾಗಿ ಬುದ್ಧಿಜೀವಿ, ಲದ್ದಿಜೀವಿ, ಕೊಳಪು ಮಂಡಲ ಹೀಗೆಲ್ಲ ಬೈದು ಯಾರು ಮುಸ್ಲಿಮರ ಪರವಾಗಿ ನೀವೆಲ್ಲ ಮಾತಾಡ್ತೀರಾ, ಇಷ್ಟೆಲ್ಲ ಜನ ಅವರೆಲ್ಲ ರಕ್ತದಾಹಿಗಳವರು, ಅವ್ರ ಪರವಾಗಿ ನೀವು ಮಾತಾಡೋದ್ರಿಂದ ನಿಮ್ಮನ್ನ ಅಂದ್ರೆ ಯಾರ್ಯಾರನ್ನ ಅಂತ ಹೇಳಿದಾರೆ ಅಂದ್ರೆ ಬರ್ಗೂರ್ ರಾಮಚಂದ್ರಪ್ಪ, ಕುಂಬೀರ್ ಭದ್ರಪ್ಪ, ಆಮೇಲೆ ಎಸ್ ಟಿ ಸಿದ್ದರಾಮಯ್ಯ ಸಾಹಿತಿ, ಬಂಜಿಗೆರೆ ಜಯಪ್ರಕಾಶ್, ಮತ್ತೆ ಆ ಗುಂಪಿನಲ್ಲಿ ನಾವು ಹೇಳಿದ್ರಿಂದ ನಮ್ಮನ್ನು ಸೇರಿಸಿ ಆ ಥರ ಹೇಳಿದ್ದಾರೆ. ರಾಜಕಾರಣಿಗಳಲ್ಲಿ ಇವ್ರ ಹೆಸರು ಹೇಳಿದ್ದಾರೆ, ಹಂಪ ನಾಗರಾಜ್. ರಾಜಕಾರಣಿಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿ ಕೆ ಹರಿಪ್ರಸಾದ್, ಆಮೇಲೆ ಕುಮಾರಸ್ವಾಮಿ, ಎಸ್ ಟಿ ಕುಮಾರಸ್ವಾಮಿ, ಇವರೆಲ್ಲ ಅವ್ರ ಪರವಾಗಿ ಮಾತಾಡ್ತಾರೆ. ಪಠ್ಯದ ಬಗ್ಗೆ ಮಾತಾಡ್ತೀರಾ ನೀವು ದೇಶಭಕ್ತಿ ಅಂತ ಹೇಳ್ತೀರಾ, ಎಲ್ಲ ಢೋಂಗಿ. ಆದ್ರಿಂದ ನಿಮ್ಮನ್ನ ಗುಂಡಿಟ್ಟು ಸಾಯಿಸ್ಬೇಕು, ಅಥವಾ ದೇಶ ಬಿಟ್ಟು ಓಡಿಸ್ಬೇಕು, ಅಥವಾ ತಾನೇ ಬಟ್ಟೆ ಹರಿದುಕೊಂಡು ಹಿಂದೂ ಸಂಘಟನೆ ಕಾರ್ಯಕರ್ತರು ಬಟ್ಟೆ ಹರಿದ್ರು ಅಂತ ಮುಸ್ಲಿಂ ಬಾಲಕನೋರ್ವ ನಾಟಕ ಮಾಡಿದ ಘಟನೆ ಮಂಗಳೂರಲ್ಲಿ ನಡೆದಿದೆ. ಜೂನ್ 27ರಂದು ಮದ್ರಾಸದಿಂದ ಮನೆಗೆ ವಾಪಸ್ ಬರುವಾಗ ಕೇಸರಿ ಶಾಲು ಧರಿಸಿ ಬಂದವರು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಬಾಲಕನೋರ್ವ ಮಸೀದಿ ಉಸ್ತಾದ್ಗಳಿಗೆ ದೂರು ಕೊಟ್ಟಿದ್ದ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸ್ಥಳದಲ್ಲಿದ್ದ ಸಿಸಿ ಕ್ಯಾಮೆರಾ ಪರಿಶೀಲಿಸಿದಾಗ ಅನುಮಾನ ವ್ಯಕ್ತವಾಗಿದೆ. ಬಾಲಕನನ್ನು ಸರಿಯಾಗಿ ವಿಚಾರಣೆ ನಡೆಸಿದಾಗ ಆತ ಕಟ್ಟುಕತೆ ಕಟ್ಟಿದ್ದು ಬೆಳಕಿಗೆ ಬಂದಿದೆ. ಪೆನ್ನಲ್ಲಿ ತನ್ನ ಬಟ್ಟೆಯನ್ನು ತಾನೇ ಹರಿದುಕೊಂಡಿದ್ದಂತೆ, ತನ್ನ ಬಗ್ಗೆ ಶಾಲೆಯಲ್ಲಿ ಮನೆಯಲ್ಲಿ ಮುತುವರ್ಜಿ ವಹಿಸುತ್ತಿಲ್ಲ, ಶಾಲೆಯಲ್ಲಿ ಪಾಠ ತಲೆಗೆ ಹತ್ತುತ್ತಿಲ್ಲ ಅಂತ ಬೇಜಾರು ಮಾಡಿಕೊಂಡಿದ್ದ ಬಾಲಕ ಎಲ್ಲರ ಗಮನ ಸೆಳೆಯಲು ಹೀಗೆ ಮಾಡಿದೆ ಅಂತ ಬಾಯಿ ಬಿಟ್ಟಿದ್ದಾನೆ. ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಸ್ವಲ್ಪ ಅಟೆನ್ಷನ್ ಕಡಿಮೆ ಆಗಿದೆ ಅನ್ನುವಂಥ ಭಾವನೆ ಬಂದು ಈ ರೀತಿ ನಡ್ಕೊಂಡಿದ್ದೀನಿ ಅನ್ನುವಂಥದ್ದು ನಾನು ಡಿಸ್ಕ್ಲೋಸ್ ಮಾಡ್ತಾನೆ. ಆಮೇಲೆ ತನ್ನ ಬ್ಯಾಗಲ್ಲಿದ್ದಂಥ ಒಂದು ಪೆನ್ನಿಂದ ಶರ್ಟ್ಗೆ ತೂಕ ಮಾಡಿಕೊಂಡು ಮತ್ತೆ ಶರ್ಟನ್ನು ಹರಿದಿರುವಂಥದ್ದು ಕೂಡ ಇಂಥ ಕಡೆ ಮಾಡಿದ್ದೀನಿ ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿ ನಮಗೆ ಸಾಕಷ್ಟು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಕೂಡ ಸಿಕ್ಕಿದೆ. ಹಂಗಾಗಿ ಈ ಒಂದು ಪ್ರಕರಣ ಒಂದು ಲಾಜಿಕಲ್ ಇಲ್ಲಿಗೆ ಬಂದಿದೆ. ಈ ಮಧ್ಯ ಮಾದ್ರಸಾ ಕಮಿಟಿ ಕೆಲವು ಮುಖಂಡರು ಬಂದುಬಿಟ್ಟು, ಧಾರ್ಮಿಕ ಮುಖಂಡರು ಬಂದುಬಿಟ್ಟು ಈ ಥರ ಆಗಿದೆ ಅನ್ನುವಂಥ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ರು. ಅವ್ರಿಗೂ ಕೂಡ ಈ ಒಂದು ಕೇಸ್ ಈ ರೀತಿ ಕನ್ಕ್ಲೂಡ್ ಆಗಿರುವಂಥದ್ದು. ಚಾಮರಾಜಪೇಟೆ ಈದ್ಗಾ ಮೈದಾನ ವಿವಾದ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸದ್ಯ ಬಿಬಿಎಂಪಿ ಹೇಳಿಕೆ ವಿರುದ್ಧ ಸ್ಥಳೀಯ ನಿವಾಸಿಗಳು ತಿರುಗಿ ಬಿದ್ದಿದ್ದು ಸಭೆ ನಡೆಸಲು ಮುಂದಾಗಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ದಿನಕ್ಕೊಂದು ಹೇಳಿಕೆ ಕೊಟ್ಟು ಗೊಂದಲ ಹುಟ್ಟು ಹಾಕ್ತಿದ್ದಾರೆ ಎಂದು ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ವೇದಿಕೆ ಆರೋಪಿಸಿದೆ. ಇವತ್ತು ಬೆಳಗ್ಗೆ 10:30ಕ್ಕೆ ಜಂಗಮ ಮಠದಲ್ಲಿ ಸಭೆ ನಡೆಸುವುದಕ್ಕೆ ನಿರ್ಧರಿಸಿದೆ. ನಾಳೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಸರ್ಕಾರಕ್ಕೆ ವಿಶ್ವಾಸಮತದ ಅಗ್ನಿ ಪರೀಕ್ಷೆ ಎದುರಾಗಿದೆ. ಬಿಜೆಪಿಯ ಬೆಂಬಲ ಪಡೆದು ಸಿಎಂ ಕುರ್ಚಿಯೇರಿದ ಶಿಂದೆ ಕುರ್ಚಿ ಭವಿಷ್ಯ ನಾಳೆ ಗೊತ್ತಾಗಲಿದೆ. ಏಕನಾಥ್ ಶಿಂದೆ ಜೊತೆಗೆ ಗುರುತಿಸಿಕೊಂಡಿರುವ ಬಂಡಾಯ ಶಾಸಕರು ಈಗಾಗಲೇ ಗೋವಾದಿಂದ ಮುಂಬೈ ತಲುಪಿದ್ದಾರೆ. ನಾಳೆ ಸಿಎಂ ಏಕನಾಥ್ ಶಿಂದೆ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆಯನ್ನ ಮಂಡಿಸಲಿದ್ದಾರೆ. ಶಿಂದೆ ವಿಶ್ವಾಸಮತವನ್ನ ಗೆಲ್ತಾರಾ ಇಲ್ವಾ, ಸೋಲ್ತಾರಾ ಅನ್ನೋದು ತೀವ್ರ ಕುತೂಹಲವನ್ನ ಕೆರಳಿಸಿದೆ.
ದೇವೇಗೌಡರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಕಾಂಗ್ರೆಸ್ನ ಮಾಜಿ ಶಾಸಕ ಕೆಎನ್ ರಾಜಣ್ಣ ವಿರುದ್ಧ ದಳಪತಿಗಳು ಸಿಡಿದೆದ್ದಿದ್ದಾರೆ. ತುಮಕೂರಲ್ಲಿ ನಿನ್ನೆ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಈ ವೇಳೆ ಮಾತನಾಡಿದ ಜೆಡಿಎಸ್ ಶಾಸಕ ಎ ಮಂಜು ಕೆಎನ್ ರಾಜಣ್ಣ ಬಹಿರಂಗ ಕ್ಷಮೆ ಯಾಚನೆಗೆ ಆಗ್ರಹಿಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಇದು ಸಿದ್ದರಾಮಯ್ಯನವರ ಅಭಿಪ್ರಾಯ, ಆದರೆ ಇದು ರಾಜಣ್ಣನಿಂದ ಹೊರಗಡೆ ಬಂದಿದೆ ಅಷ್ಟೇ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಿನ್ನೆ ದಿನ ರಾಜಣ್ಣ ಅವರು ಒಂದು ಮಾತು ಹೇಳಿದ್ದಾರೆ, ಮತ್ತೆ ಪುನಃ ಅವರೇನು ಮಾಧ್ಯಮದ ಸ್ನೇಹಿತರ ಮುಂದೆ ಮಾತನಾಡಬೇಕಾದ್ರೆ ಕುಮಾರಸ್ವಾಮಿ ಅವರು ನಿರಂತರವಾಗಿ ಸಿದ್ದರಾಮಯ್ಯನವರ ಮೇಲೆ ವಾಗ್ದಾಳಿ ಮಾಡ್ತಾರೆ. ಸಿದ್ದರಾಮಯ್ಯನವ್ರ ಫಂಕ್ಷನನ್ನು ಸಂಪೂರ್ಣವಾಗಿ ವಿಫಲಗೊಳಿಸಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಹುನ್ನಾರ ನಡೆಸಿರ್ತಕ್ಕಂಥದ್ದು ಅಂತಕ್ಕಂಥ ನಿನ್ನೆ ದಿನ ಹೇಳಿಕೆ ಏನಿದೆ. ಸಭೆಯನ್ನು ಅಪಯಶಸ್ಸುಗೊಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ತಿರುಚಿದ್ದಾರೆ ನಾನು ಹೇಳಿದಂಥ ಪದಗಳನ್ನು. ಈ ರೀತಿಯ ನಮ್ಮ ಪಕ್ಷ ಯಾರೋ ತಳಜಾತಿಯವ್ರನ್ನ ತುಳಿಬೇಕು ಅಂತೇಳಿ ಈ ರೀತಿ ಅವ್ರು ಮಾತನಾಡಿದ್ದೇನೆ ತಿರುಚಿಬಿಟ್ಟಿದ್ದೇವೆ ನಾವು ಅಂತ ಹೇಳಿ ಈಗಲೂ ಸಹ ಆ ದುರಾಂಕಾರದ ಮಾತೇನಿದೆ ಸ್ವಲ್ಪ ಎಚ್ಚರಿಕೆಯಿಂದಿರೋ ಸೂಕ್ತ ಅನ್ನೋದು. ಕೆಎನ್ ರಾಜಣ್ಣ ವಿರುದ್ಧ ಶಾಸಕಿ ಅನಿತಾ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಅವನು ದೇವೇಗೌಡರ ಕಾಲಿಗೆ ಧೂಳಿಗೆ ಸಮನಿಲ್ಲ, ರಾಜಣ್ಣರದ್ದು ಆಚಾರವಿಲ್ಲದ ನಾಲಿಗೆ, ಅವರು ಪರಮ ನೀಚ ಮನುಷ್ಯ, ಅವರ ಬುದ್ಧಿ ನೋಡಿಯೇ ಮಧುಗಿರಿ ಜನ ಸೋಲಿಸಿದ್ರು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನೀಚ ಬುದ್ಧಿ ಬಿಡು ನಾಲಿಗೆ ಅಂತ ಹೇಳಬೇಕಾಗುತ್ತೆ. ಏನು ಒಬ್ಬ ಹಿರಿಯ ರಾಜಕಾರಣಿ ಅವ್ರ ಸಾಧನೆ ಅಂಥದ್ದು, ಅವರು ಕಾಲ ಧೂಳಿಗೂ ಸಮಾನ ಅಲ್ಲ ಈ ವ್ಯಕ್ತಿ. ಅವ್ರ ಹೆಸರೇಳಕ್ಕೂ ಯೋಗ್ಯತೆ ಇಲ್ಲ. ಕುತಂತ್ರ ಮಾಡಿ ಅವ್ರನ್ನ ತುಮಕೂರಲ್ಲಿ ಸೋಲ್ಸಿದ್ರು. ಅವ್ರು ಇವತ್ತು ಆರೋಗ್ಯ ಈಗ 2 ವರ್ಷದಿಂದ ಇದ್ದಂಗೆ ಇವತ್ತಿಲ್ಲ. ಅವ್ರ ಆರೋಗ್ಯ ಹದಗೆಡಬೇಕಾದ್ರೆ ಇವ್ರುಗಳೇ ಕಾರಣ. ಮಧುಗಿರಿ ಜನ ಅದನ್ನ ಅರ್ಥ ಮಾಡ್ಕೊಂಡೆ ಇವ್ರನ್ನ ಸೋಲ್ಸಿರೋದು. ಬರೆದಿಟ್ಕೊಳ್ಳಿ, ಕಾಂಗ್ರೆಸ್ 70 ಸೀಟನ್ನು ದಾಟಲ್ಲ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ಆಂತರಿಕ ಸಮೀಕ್ಷೆಗಳಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಸೀಟ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ಕಾಂಗ್ರೆಸ್ನವರ ಶಕ್ತಿ 60ರಿಂದ 65 ಅಷ್ಟೇ. ಯಡಿಯೂರಪ್ಪನವರು ಇನ್ನೊಂದು ಪಕ್ಷ ಮಾಡದಿದ್ರೆ ಸಿದ್ದರಾಮಯ್ಯ ಸಿಎಂ ಆಗ್ತಿರ್ಲಿಲ್ಲ ಅಂತ ಎಚ್ಡಿಕೆ ಕಿಡಿಕಾರಿದ್ರು. 2013 ಯಡಿಯೂರಪ್ಪನವ್ರನ್ನ ನೆನೆಸ್ಕೋಬೇಕು. ಅವರು ಯಡಿಯೂರಪ್ಪನ ಬೇರೆ ಪಕ್ಷ ಮಾಡದೆ ಹೋಗಿದ್ರೆ ಅವತ್ತು ಸಹ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವತ್ತು ಸಹ ಯಡಿಯೂರಪ್ಪ ಬೇರೆ ಪಾರ್ಟಿ ಮಾಡಿದ್ರಿಂದ 100 ದಾಟಿದ್ರು. ಇಲ್ಲವರು ಅವತ್ತು ಅವ್ರ ಹಣೆ ಬರ 70-75 ಇರೋದು. ಈಗಲೂ ಹೇಳ್ತೀನಿ, ಬರೆದಿಟ್ಕೊಂಬಿಡಿ, ಅವರು 70 ಮೇಲೆ ಕ್ರಾಸ್ ಆಗೋದು ಅಷ್ಟು ಸುಲಭ ಇಲ್ಲ. ಅಧಿಕಾರ ಕೈಲಿ 5 ವರ್ಷ ಸರ್ಕಾರ ನಡೆಸಿ 78ಕ್ಕೆ ಬಂದವ್ರೆ. ಈ 5 ವರ್ಷದಿದೆಯಲ್ಲ ಅವ್ರ ಹಣೆ ಬರ ನಡ್ಕೊಂಬಂದಿರೋದು, ಆ 78ರಿಂದ ಇನ್ನೂ ಡೌನ್ ಆಗಬೇಕು ಹೊರತು ಅವರು ಅದಕ್ಕಿಂತ ಮೇಲೆ ಹೋಗಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ತಾಕತ್ತಿದ್ರೆ ಮುಂದಿನ ಸಿಎಂ ಹೆಸರು ಘೋಷಿಸಿ ಅಂತ ಕಾಂಗ್ರೆಸ್ ಬಿಜೆಪಿ ನಾಯಕರಿಗೆ ಸಿಎಂ ಇಬ್ರಾಹಿಂ ಸವಾಲು ಹಾಕಿದ್ದಾರೆ. ಇದುವರೆಗೆ 2 ಪಕ್ಷಗಳು ಸಿಎಂ ಅಭ್ಯರ್ಥಿ ಯಾರು ಅಂತ ಘೋಷಿಸಿಲ್ಲ. ಆದ್ರೆ ನಮ್ಮ ಸಿಎಂ ಅಭ್ಯರ್ಥಿ ಕುಮಾರಸ್ವಾಮಿ ಅಂತ ಹೇಳ್ತೀವಿ. ನಿಮಗೆ ತಾಕತ್ತಿದ್ರೆ ಸಿಎಂ ಅಭ್ಯರ್ಥಿ ಹೆಸರು ಘೋಷಿಸಲಿ ಅಂತ ಸಿಎಂ ಇಬ್ರಾಹಿಂ ಸವಾಲು ಹಾಕಿದ್ದಾರೆ. ಕಾಂಗ್ರೆಸ್ನಲ್ಲಿ ನೀವು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಇವ್ರು ಏನಾದರೂ ಘೋಷಣೆ ಮಾಡಿದಾರ? ನಾವು ಘೋಷಣೆ ಮಾಡಿದ್ದೇವೆ. ನಮ್ಮ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಬಿಜೆಪಿಯವರಿಗೂ ಹೇಳೋ ತಾಕತ್ತಿಲ್ಲ, ಕಾಂಗ್ರೆಸ್ನವ್ರಿಗೆ ಹೇಳೋ ತಾಕತ್ತಿಲ್ಲ. ನಮ್ಮಲ್ಲಿ ಇವತ್ತಿನ ದಿವಸ ಏಕತೆ ಇದೆ, ಅಖಂಡತೆ ಇದೆ, ಒಗ್ಗಟ್ಟಿದೆ. ಸದ್ಯಕ್ಕೆ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಲ್ಲ, ನನ್ನನ್ನ ಬೆಳೆಸಿದ ನಾಯಕರು ಮತದಾರರು ಮುಂದಿನ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪ ಮಾಹಿತಿ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ನಾನು ಸೋತ ಕಾರಣಕ್ಕೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಕುನಿ ಪಾತ್ರ ಮಾಡ್ತಿರೋ ರಮೇಶ್ ಕುಮಾರ್ಗೆ ಮುಂದೆ ಉತ್ತರ ಸಿಗಲಿದೆ. ಪಾಂಡವರ ವನವಾಸ ಮುಗಿದಿದೆ, ಯುದ್ಧ ಆರಂಭವಾಗಲಿದೆ. ಶಕುನಿ, ದುರ್ಯೋಧನ ಎಲ್ಲರೂ ಅಂತ್ಯವಾಗಲಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾನು ಇವತ್ತು ಯಾವ ಪಕ್ಷಕ್ಕೆ ಸೇರ್ತೀನಿ ಅಂತ ನೀವು ವಿಚಾರ ಮಾಡಬೇಕಾಗಿಲ್ಲ. ಆ ಎಲ್ಲಾ ತೀರ್ಮಾನಗಳು ಕೂಡ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಏನ್ ನಮ್ಮ ಜೊತೆಯಲ್ಲಿ ಇದ್ದಾರೆ ಅವ್ರು ಮಾಡ್ತಾರೆ. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಬದ್ಧವಾಗಿರ್ತೀನಿ. ಏನ್ ಹೈಕಮಾಂಡ್ ಮಾಡ್ತಾರೆ, ಹೈಕಮಾಂಡ್ಗೆ ನಾವು ಈ ಮೆಸೇಜ್ ಅನ್ನ ಕೊಡ್ತಾ ಇದ್ದೀವಿ. ಶಕುನಿ ಪಾತ್ರ ವಹಿಸ್ತಾನಲ್ಲ ರಮೇಶ್ ಕುಮಾರ್, ಎಲ್ಲರನ್ನೂ ಮಾಯಾ ಮಂತ್ರ ಮಾಡಿ ಒಟ್ಟು ಮಾಡ್ತಾರೆ. ದುರ್ಯೋಧನ ದರ್ಬಾರು
ಶಕುನಿಗೆ ಗೊತ್ತಿತ್ತು ಹೆಂಗೆ ಮುಗಿಸ್ಬೇಕು ಅಂತ. ಒಂದು ಕಡೆ ಶಕುನಿ ಪಾತ್ರ ಇದೆ, ಒಂದು ಕಡೆ ಏನು ದಾನಶೂರ ವೀರಕರ್ಣ ಪಾತ್ರ ಅಂತಾನೆ.